ನಾನು ರೂಮಲ್ಲಿ ಮೂಲೆಯಲ್ಲಿ ಧ್ಯಾನ ಮಾಡ್ಕೊಂಡು ಬಿದ್ದಿದ್ದೆ. ಆವಾಗ ಬಂದು ಆಸ್ಟ್ರಲ್ ಬಾಡಿಯಲ್ಲಿ ಫ್ಲೋಟಿಂಗ್ ಆಗಿ ಬಂದು ಹೇಳಿದ್ರು, ಗೆಟ್ ರೆಡಿ, ನಿಂದು ಕೆಲಸ ಆಗೋದಿದೆ ಅಂತ. ಆ ಸೀಡ್ ಸ್ಪ್ರೌಟ್ ಆಗತ್ತೆ, ಒಂದು ಒಂದು ಬಳ್ಳಿ ಆಗತ್ತೆ. ಆ ಎಲೆ ಹೋಗ್ಬಿಟ್ಟು ಒಂದು ಲೆಟರ್ ಕೊಡುತ್ತೆ ಋಷಿಗಳಿಗೆ. ಆಯ್ತು ನಿಮ್ ಕರ್ಮ ಅಂತ ಹೇಳಿ ಅಷ್ಟೇ ಬಂದಿದ್ದು ಶಬ್ದ. ದೇವ್ರು ಬಂದ್ರು ಆಧಾರ್ ಕಾರ್ಡ್ ಕೇಳು ಅಂತ ಟ್ರೈನ್ ಮಾಡ್ಬಿಟ್ಟಿದ್ರು. ರಾಮನ ದರ್ಶನ ಆಗ್ಬೇಕನ್ನೋದು ಒಂದು ಇಂಟೆನ್ಸ್ ಡಿಸೈರ್ ಇತ್ತು. ಎಲ್ಲೋ ಒಂಥರ ಹಠಮಾರಿತನ, ಹಠಯೋಗ ಆಗಿದೆ. ನನ್ನ ಉದ್ದೇಶ, ನನಗೆ ಆದ ಎಲ್ಲಾ ಅನುಭವಗಳು ಋಷಿಕುಲ ಸಂಸ್ಥಾನದಲ್ಲಿ ಇರೋರು ಎಲ್ಲರಿಗೂ ಆಗ್ಬೇಕು ಅನ್ನೋದು ಒಂದು ಉದ್ದೇಶ. ಅಶ್ಯೂರೆನ್ಸ್ ಅಲ್ಲಿದ್ದಾರೆ, ಆ ಅಶ್ಯೂರೆನ್ಸ್ ಸಮಾಧಾನದಲ್ಲಿ ಇರಬಾರ್ದು, ತೀವ್ರತೆಗೆ ತೆಗೆದುಕೊಂಡು ಹೋಗ್ಬೇಕು. ಅಟ್ರಾಕ್ಷನ್ ಅಂದ್ರೆ ರಾಗ, ರಿಪಲ್ಷನ್ ಅಂದ್ರೆ ದ್ವೇಷ. ಬೇಕು ಬೇಡಗಳ ಇಲ್ಲದ ಸ್ಥಿತಿಯನ್ನ ನಾವು ಮುಕ್ತನ ಸ್ಥಿತಿ ಅಂತ ಹೇಳ್ತೇವೆ. ಬುದ್ಧನಿಗೆ 35ನೇ ವಯಸ್ಸಿಗೆ ಎನ್ಲೈಟನ್ಮೆಂಟ್ ಆದ್ರೂ ಕೂಡ ಅವನು 80 ವರ್ಷದವರೆಗೂ ಇದ್ದ. ಮನಸ್ಸು ಯಾವಾಗ್ಲೂ ಕ್ರಿಯಾತ್ಮಕವಾಗಿರುತ್ತೆ, ಜೀವನ ಯಾವಾಗ್ಲೂ ಕ್ರಿಯಾತ್ಮಕ, ಲೈಫ್ ಇಸ್ ಹ್ಯಾಪನಿಂಗ್. ಯೋಗಿಗೆ ಅವನಿಗೆ ಅರಿವಿರುತ್ತೆ, ನಾನು ಇದನ್ನ ಮಾಡಿದ್ರೆ ಇದೆಲ್ಲ ಓಪನ್ ಅಪ್ ಆಗುತ್ತೆ. ಸೊ ಹಿ ವಿಲ್ ಚೂಸ್ ಮಿನಿಮಲಿಸ್ಟಿಕ್ ಚೈನ್ ರಿಯಾಕ್ಷನ್ಸ್. ತನ್ನ ಜೀವನದ ಉದ್ದೇಶದ ಮೇಲೆ ಅರಿವು ಬರ್ತಾ ಇದ್ದ ಹಾಗೆ ತನ್ನ ಆಸೆ ಹಿಂದೆ ಅವನಿಗೆ ಜ್ಞಾನ ಬಂದ್ರೆ ಆಸೆ ಯಾಕೆ ಬರ್ಬೇಕು? ಸಪ್ತಋಷಿ ಹೇಗೆ ಡಿಸ್ಕವರ್ ಮಾಡಿದ್ರು? ಇನಿಷಿಯಲಿ ಅದಾಗಿಲ್ಲ. ಇನಿಷಿಯಲಿ ಅಮರ ಮಹರ್ಷಿಗಳು ಬಂದ್ರು, ದೀಕ್ಷೆ ಆದ್ಮೇಲೆನೂ ಆಗಿಲ್ಲ. ಆಫ್ಟರ್ ಎನ್ಲೈಟನ್ಮೆಂಟ್ ಒಂದು ತಿಂಗಳ ಆದ್ಮೇಲೆ ನಾನು ರೂಮಲ್ಲಿ ಮೂಲೆಯಲ್ಲಿ ಧ್ಯಾನ ಮಾಡ್ಕೊಂಡು ಬಿದ್ದಿದ್ದೆ. ಆವಾಗ ಬಂದು ಆಸ್ಟ್ರಲ್ ಬಾಡಿಯಲ್ಲಿ ಫ್ಲೋಟಿಂಗ್ ಆಗಿ ಬಂದು ಹೇಳಿದ್ರು, ಗೆಟ್ ರೆಡಿ, ನಿಂದು ಕೆಲಸ ಆಗೋದಿದೆ ಅಂತ. ಆವಾಗ ಅವರ ಲೀನಿಯೇಜ್ ಅಲ್ಲಿ ಒಬ್ರು ಕೃಷ್ಣಾನಂದ್ರ ಅಂತ, ಅವರು ದೇಹ ತ್ಯಾಗ ಮಾಡ್ತಾರೆ ಅಂತ ಅನ್ನೋದೊಂದು ವಿಚಾರ ಬಂತು. ಆವಾಗ ನಂಗೆ ಗೊತ್ತಿರ್ಲಿಲ್ಲ ಏನಂತ, ಕೃಷ್ಣಾನಂದ್ರ ಕಡೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಸೊ ಅದಾದ್ಮೇಲೆ ಹಂಗೆ ಋಷಿಗಳು ಹೇಳಿದ್ರೆ, ರೆಡಿ ಅಂದ್ರೆ ಎಲ್ಲಿಂದ ರೆಡಿ ಆಗ್ಬೇಕು, ಏನ್ ರೆಡಿ ಆಗ್ಬೇಕು ನನ್ಗೇನು ಗೊತ್ತಿರ್ಲಿಲ್ಲ. ದೇ ಜಸ್ಟ್ ಸೆಡ್ ಗೆಟ್ ರೆಡಿ ಅಂತ. ಅದಾದ್ಮೇಲೆ ಈ ನನ್ನ ಪರಿಚಯ ಮಾಡಿಕೊಟ್ರಲ್ಲ ಅಮರ ಮಹರ್ಷಿಗಳ ಕೊನೆಯ ಶಿಷ್ಯ, ಅವ್ರನ್ನ ಕಾಪಾಡ್ಕೋಬೇಕು ಅಂತ ಹೇಳಿ ಅವ್ರದ್ದು ಆರೋಗ್ಯ ಆಲ್ಮೋಸ್ಟ್ ಅವರು ಡೆತ್ ಕಂಡೀಷನ್ಗೆ ಬಂದಿದ್ರು. ಅವ್ರಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ, ಬಟ್ ಅವ್ರ ಜೊತೆಗಿದ್ದವ್ರು ಅವ್ರನ್ನ ಕಾಪಾಡ್ಕೊಳ್ಳೇಬೇಕು ಅಂತ ಹೇಳಿದ್ರು. ಸೊ ಅವರು ಅದು ಗೊತ್ತಾಗ್ಲಿಲ್ಲ ನಂಗೆ. ಅವಾಗ ಒಂದು ಸೆಕೆಂಡ್ ಲೆವೆಲ್ ಪ್ರೋಗ್ರಾಮಿಂಗ್ ಅಂತ ನಾವು ಮಾಡ್ತೇವೆ, ಅಂಥದ್ದು ನಂಗೆ ಗೊತ್ತಿಲ್ಲದೆ ಸೆಕೆಂಡ್ ಲೆವೆಲ್ ಪ್ರೋಗ್ರಾಮಿಂಗ್ ಮಾಡಿ ನಮ್ಮ ಆಯುಷ್ಯವನ್ನ ಕೊಟ್ಟು, ಅವರಿಂದ ಆಯುಷ್ಯವನ್ನ ಕೊಟ್ಟಾಗ ಆ ಪ್ರೋಗ್ರಾಮಿಂಗ್ ಟೈಮಲ್ಲಿ ಒಂದು ಸೀಡ್ ಆಗಿ ಹೋಗಿ ನಾನು ಋಷಿ ಲೋಕಕ್ಕೆ ಹೋಗಿ ಆ ಸೀಡ್ ಸ್ಪ್ರೌಟ್ ಆಗತ್ತೆ, ಒಂದು ಬಳ್ಳಿ ಆಗತ್ತೆ. ಆ ಎಲೆ ಹೋಗ್ಬಿಟ್ಟು ಒಂದು ಲೆಟರ್ ಕೊಡುತ್ತೆ ಋಷಿಗಳಿಗೆ. ನಾನು ಅದ್ರ ಜೊತೆಗೆ ಇದ್ದೀನಿ. ಅವ್ರ ಲೆಟರ್ ಓದ್ಬಿಟ್ಟು ಆಯ್ತು ನಿಮ್ ಕರ್ಮ ಅಂತ ಅಷ್ಟೇ ಹೇಳಿದ್ದು. ಯಾರು ಅಲ್ಲಿ ಅಮರ ಮಹರ್ಷಿಗಳು ಇದ್ದಾರೆ, ಬಹಳಷ್ಟು ಋಷಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಆಯ್ತು ನಿಮ್ ಕರ್ಮ ಅಂತ ಹೇಳಿ ಅಷ್ಟೇ ಬಂದಿದ್ದು ಶಬ್ದ. ಅದಾದ್ಮೇಲೆ ಅವರು ಸಾವಿನ ಹಂತಕ್ಕೆ ಹೋದವ್ರು ವಾಪಸ್ ರಿಕವರ್ ಆಗ್ತಾರೆ, ನಮ್ಮ ಆ ಅಮರ ಮಹರ್ಷಿಗಳ ಕೊನೆ ವ್ಯಕ್ತಿ. ಬಟ್ ಹಿ ಕರ್ಸಸ್ ಅಸ್, ನೀವು ಯಾಕೆ ನನ್ನನ್ನು ಹೋಲ್ಡ್ ಮಾಡಿದ್ರಿ? ಐ ವಾಸ್ ಟ್ರಾವೆಲಿಂಗ್ ಬ್ಯಾಕ್ ಟು ದಿ ಋಷಿ ವರ್ಲ್ಡ್, ಬಂದಿಲ್ಲಿ ಟ್ರ್ಯಾಪ್ ಮಾಡಿದಿರಿ. ಯು ಆಲ್ ಎಕ್ಸ್ಪೀರಿಯನ್ಸಸ್ ಕಾನ್ಸಿಕ್ವೆನ್ಸಸ್ ಆಫ್ ಇಟ್. ಸೊ ಹಿ ವಿಡ್ರೂ ಫ್ರಮ್ ಎವ್ರಿಥಿಂಗ್. ಅದಾದ್ಮೇಲೆ ನಮ್ಮನ್ನು ಆಚೆ ಬಿದ್ವಿ, ಕರ್ಮ ಆಕ್ಟಿವೇಟ್ ಆಯಿತು, ತುಂಬ ಕಷ್ಟ ಅನುಭವಿಸ್ಬೇಕಾಗಿ ಬಂತು. ಬಟ್ ಅಧ್ಯಾತ್ಮ ಕೈ ಹಿಡಿತು. ಅದು ಫಸ್ಟ್ ಟೈಮ್ ನನ್ನ ಸಪ್ತಋಷಿಗಳದ್ದು ಹೋಗಿ ಹಿಂಗೆ ಇಣಕ್ಕೆ ಹಾಕಿ ನೋಡಿದ್ದು. ಅದಾದ ನಂತರ ಬಹಳ ವರ್ಷಗಳ ಒಂದೊಂದು ಮೈಲ್ ಸ್ಟೋನ್ ಆಗ್ತಿದ್ದಂಗೆ ಅಮರ ಮಹರ್ಷಿಗಳು ಒಬ್ಬೊಬ್ಬರನ್ನ ಪರಿಚಯ ಮಾಡಿಸೋಕೆ ಶುರು ಮಾಡಿದ್ರು. ವಿಶ್ವಾಮಿತ್ರ ಮಹರ್ಷಿ ವಿಶ್ವಾಮಿತ್ರರನ್ನ ಪರಿಚಯ ಮಾಡಿಸಿದ್ರು. ನಮ್ಗನ್ಸುತ್ತೆ ನಾವು ಏನೋ ತುಂಬಾ ಅದ್ಭುತ ಅಂತ ಅನ್ಕೊಂಡ್ಬಿಡ್ತೀವಿ, ನಮಗೀಗ ಅದ್ಭುತ ಫಿನಾಮಿನ. ಬಟ್ ಅವ್ರ ಜೊತೆ ಹೋದಾಗ, ಈಗ ಮೋದಿ ಅದ್ಭುತ ಅಂತ ಹೇಳ್ತೀರಿ, ಪಕ್ಕದಲ್ಲಿ ಕುತ್ಕೊಂಡು ಏನ್ ಮಾಡಿದ್ರಿ, ಟೀ ಕುಡಿದ್ರ, ಊಟ, ನಿಮ್ಗೆ ಏನಿದು ಮೋದಿನ ಅಂತ. ಸೊ ಮೋದಿ ಇರೋದಕ್ಕೂ ಅಥವಾ ಮೋದಿಯ ಛವಿ ಇರೋದಕ್ಕೂ ಹಾಗೇನೆ ಅಲ್ಲಿ ಋಷಿಗಳು ಮತ್ತೆ ಮಾತಾಡೋ ರೀತಿಯೆಲ್ಲ, ಹೌದಾ ಅವರು ಪೃಥ್ವಿಯಿಂದ ಬಂದವರ, ವೆರಿ ಗುಡ್, ಇಷ್ಟೆಲ್ಲ ಅಚೀವ್ ಮಾಡಿದ್ದಾನೆ, ವೆರಿ ಗುಡ್ ಅಂತ. ಹಿಂಗಿದು ಕತೆ ಅಂತ ನಮ್ಗೊಂದಿಷ್ಟು ಟೆಕ್ನಿಕ್ ಕೊಟ್ಟಿದ್ರು, ಅಲ್ಲಿ ಇರೋದನ್ನ ಜ್ಞಾಪಕ ಇಟ್ಕೊಂಡು ಇಲ್ಲಿ ಹೇಳೋದಕ್ಕೆ ಅಂತ. ಸೊ ಅದ್ರ ಮೂಲಕ ಆಯ್ತು. ಅದಾದ್ಮೇಲೆ ಮಾರ್ಕಂಡೇಯ ಮಹರ್ಷಿಗಳು, ಸೂರ್ಯ ಭಗವಾನ್, ಅಲ್ಲಿ ಅಮರ ಮಹರ್ಷಿಗಳು ಸೂರ್ಯ ಭಗವಾನ್ ಕಡೆ ಕರ್ಕೊಂಡು ಹೋಗ್ತಾರೆ. ನಾನು ಎಲ್ಲದಕ್ಕೂ ಒಂದೇ ಚೆಕ್ ಪಾಯಿಂಟ್ ಕೇಳೋದು, ನನ್ ಕರ್ಕೊಂಬಂದ್ರಲ್ಲ, ನನ್ಗೆ ಯಾರಾದ್ರು ಕೇಳ್ತಾರೆ. ನಾವು ತುಂಬಾ ಡೌಟಿಂಗ್, ನನಗೆ ಹೇಳ್ಕೊಟ್ಟ ಗುರು ತುಂಬಾ ಡೌಟಿಂಗ್. ಅವರು ದೇವ್ರು ಬಂದ್ರು ಆಧಾರ್ ಕಾರ್ಡ್ ಕೇಳು ಅಂತ ಟ್ರೈನ್ ಮಾಡ್ಬಿಟ್ಟಿದ್ರು. ಸೊ ನಾನು ಮತ್ತೆ ಇನ್ನು ಯಾರನ್ನಾರು ನಾನು ಮತ್ತೆ ವಾಪಸ್ ಬರ್ಬೇಕು, ಅಮರ ಮಹರ್ಷಿಗಳು ಒಂದು ಟೆಕ್ನಿಕ್ ಹೇಳ್ಕೊಡ್ತಾರೆ, ಸೂರ್ಯೋಪಾಸನೆ ಅಂತ. ಸೊ ಅದೇ ತರ ಹನುಮಾನ್ ಜಿ ಇದು ಭೇಟಿ ಆಗತ್ತೆ. ಸಪ್ತಋಷಿಗಳಲ್ಲಿ ಒಂದಿಬ್ಬರನ್ನ ನೋಡಿಕೊಂಡಿರ್ಬೋದು ಅಷ್ಟೇ, ಮಾರ್ಕಂಡೇಯ ಮಹರ್ಷಿಗಳು, ಅಘಮರ್ಷಣ ಋಷಿಗಳು ಒಂದು ಟೈಮ್. ಆಮೇಲೆ ಅವ್ರು ಎಷ್ಟು ಸ್ಟ್ರಾಂಗ್ ಅಂದ್ರೆ ನಿಮ್ಮನ್ನ ಭೇಟಿ ಮಾಡಿ ನಿಮ್ಮನ್ನ ಮರೆಯೋ ಹಾಗೆ ಮಾಡಿ ಕಳಿಸ್ಬಿಡ್ತಾರೆ. ಬಹಳಷ್ಟು ಜನ ನಿಮ್ಮನ್ನ ಅಲ್ಲಿ ಮೆಮೊರಿ
ಅದರಲ್ಲಿ ನಾವು ಚೀಟಿಂಗ್ ಮಾಡ್ಕೊಂಡು ಏನೋ ಒಂದು ಜ್ಞಾಪಿಸ್ಕೊಂಡು ಬರಬೇಕು, ಅದು ನಮ್ಮ ಹೋರಾಟ. ಬಟ್ ಅವ್ರಿಗೆ ಗೊತ್ತಿತ್ತು ನಾನು ಇವನು ಅಸಾಧ್ಯ ಹುಡುಗ ಅಂತ. ನಾನು ಋಷಿಗಳನ್ನ ಕಾಣ್ಕೊಳ್ಳೋಕ್ಕೆ ಈ ವಿದ್ಯೆ ಗೊತ್ತಾದ್ಮೇಲೆ ತಪ್ಪು ದಾರಿಗೆ ಹೋಗ್ಬಿಡ್ತಾ ಇದ್ದೆ. ತಪ್ಪು ದಾರಿ ಅಂತಂದ್ರೆ ನಮ್ಮ ಆಡು ಭಾಷೆಯಲ್ಲಿ ಹೇಳೋ ತಪ್ಪು ದಾರಿ ಅಲ್ಲ, ಸಿದ್ಧ ಲೋಕಕ್ಕೆ ಹೋಗೋ ಬದಲು ನರಕ ಲೋಕಕ್ಕೆ ಹೋಗ್ಬಿಡ್ತಾ ಇದ್ದೆ. ಬೇರೆ ಬೇರೆ ಹೋಗ್ಬಾರ್ದು ಲೋಕಗಳಿಗೆ ಹೋದಾಗ ಅಲ್ಲಿ ಟ್ರಾಪ್ ಆದ ತಕ್ಷಣ ಅಲ್ಲಿಂದ ಅವ್ರು ಬಂದು ಒಬ್ಬ ಋಷಿಗಳನ್ನ ಕೊಟ್ಟು ಕಳ್ಸಾರೋ, ಅವ್ರು ನಾನು ಬೈದ್ಬಿಟ್ಟು ಹೊಡೆದ್ಬಿಟ್ಟು ಅಲ್ಲಿಂದ ಕಾಪಾಡ್ಕೊಂಡು ಬರೋರು. ನಮ್ಗೆ ಅದೇ ಖುಷಿ, ಇವ್ರು ಕಾಪಾಡ್ತಾರಲ್ವಾ ಅಂತ ಹೇಳಿ. ಸೊ ಹೀಗಾಯ್ತು. ಪೂರ್ಣ ಸಪ್ತ ಋಷಿಗಳ ದರ್ಶನ ಆಗಿಲ್ಲ. ವಿಶ್ವಾಮಿತ್ರರು, ಮಾರ್ಕಂಡ್ಯ ಮಹರ್ಷಿಗಳು, ನಾರದ ಮಹರ್ಷಿಗಳು ಕ್ಲಾಸಲ್ಲಿ ನಡೀತಾ ಇರಬೇಕಾಗ್ಲೇ ಆಗಿದ್ದಾಗಿದೆ ಅಂತರಾಲಯದಲ್ಲಿ. ಅವಾಗ ಇಮಿಡಿಯೇಟ್ ಆಗಿ ಹೇಳಿದ್ದಿದೆ. ಶುಕಮುನಿಗಳು ಅವದೆಲ್ಲ ಅಲ್ಲಿ ದೀಕ್ಷೆ ಎಲ್ಲ ಆಗಿರೋದಿದೆ. ಬಟ್ ಇವಾಗ ಹೆಂಗಿದೆ ಅಂದ್ರೆ ಇದು ಹೇಳಿದ್ರೆ ಏನು ಉಪಯೋಗ ಇಲ್ಲ ಅನ್ನೋ ಥರ, ಇವನಿಗಾಗಿದೆ, ಇವನ್ ಕತೆ ಹೇಳ್ತಿದ್ದಾನೆ ಅಂತ. ಸೊ ನನ್ನ ಆಸೆ ಏನಂದ್ರೆ ನನಗೇನಾಗಿದೆ ಅದು ಇನ್ನೊಬ್ರಿಗೆ ಆದ್ರೆ ಅವಾಗ ನಾನು ಹೇಳೋದಕ್ಕೆ ಏನಾದ್ರು ಒಂದು ವ್ಯಾಲಿಡೇಷನ್ ಇದೆ. ಸೊ ಬೈ ಗ್ರೇಸ್ ಈಗೇನು ಋಷಿಕುಲ ಸಂಸ್ಥಾನದಲ್ಲಿ ಬಹಳಷ್ಟು ಜನ ಸಾಧನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಅನುಭವಕ್ಕೆ ಬರ್ತಾ ಇದೆ. ಈ ರೀತಿ ಸಂಪರ್ಕದಲ್ಲಿ ಆಯ್ತು, ಹೀಗಿದೆ ಅಂತೆಲ್ಲ ಹೇಳಿ ತಿಳ್ಕೊಳ್ತಾ ಇದೆ. ಗುರುಜಿ, ಈಗ ಹನುಮಾನ್ ಭಗವಾನ್ ತುಂಬಾ ಫೇಮಸ್ ಇದ್ದಾರೆ, ಎಸ್ಪೆಷಲಿ ವಿದಿನ್ ಯೂತ್. ತುಂಬಾ ಜನ ಹನುಮಾನ್ ಚಾಲೀಸ ಡೈಲಿ ಹೇಳ್ತಾರೆ. ಸೊ ನಿಮ್ಮದು ಭೇಟಿ ಹೇಗಿತ್ತು? ಹೌ ವಾಸ್ ದ ಇಂಟ್ರಾಕ್ಷನ್? ಅದು ಒಂದು ಸಾರಿ ತೇರಾಕೋಟಿ ರಾಮನಾಮ್ ಜಪ ಮಾಡುವಂತ ಒಂದು ಇದಕ್ಕೆ ಹೋದಾಗ, ಮಂತ್ರ ಜಪದ ತೀವ್ರತೆಯಲ್ಲಿ ಹೋದಾಗ ರಾಮನ ದರ್ಶನ ಆಗ್ಬೇಕನ್ನೋದು ಒಂದು ಇಂಟೆನ್ಸ್ ಡಿಸೈರ್ ಇತ್ತು. ಆ ಡಿಸೈರು ಮಂತ್ರದ ಮೂಲಕ ತೆಗೆದುಕೊಂಡು ಹೋದಾಗ ರಾಮನ ದರ್ಶನ ಇಮಿಡಿಯೇಟ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಹನುಮಂತನ ಪರ್ಮಿಷನ್ ಇಲ್ಲದೆ ಆಗಲ್ಲ. ಸೊ ಆವಾಗ ಅದನ್ನ ಇಂಟರ್ಫಿಯರ್ ಮಾಡೋದಕ್ಕೆ ಹನುಮಾನ್ಜಿ ಮಹಾರಾಜ್ ಅಂತ ನಾವು ಹೇಳ್ತೀವಿ, ಅವ್ರು ಬಂದು ಅದು ನನಗೆ ಕೆಲ ಚೆಕ್ ಪಾಯಿಂಟ್ ಚೆಕ್ ಲಿಸ್ಟ್ಗಳು ಹೇಳಿದ್ರು. ಅವ್ರು ಬಂದಾಗ ಏನಾಗತ್ತೆ, ಯಾವ ರೀತಿ ಇರುತ್ತೆ ಸ್ಥಿತಿ, ಆಮೇಲೆ ನಾವು ಹೇಗಿರ್ಬೇಕು, ಹ್ಯಾಗೆ ಕಂಡಕ್ಟ್ ಮಾಡ್ಬೇಕು ಅನ್ನೋದು ಮುಂಚೆನೆ ಟ್ರೈನಿಂಗ್ ಆಗಿತ್ತು. ಸೊ ಅವ್ರು ಬಂದಾಗ ಅವರು ಪ್ರಾಮಿಸ್ ಮಾಡ್ತಾರೆ, ನಿನ್ನ ಸಮಯ ಬಂದಾಗ ನಿಂಗೆ ರಾಮನ ದರ್ಶನ ಆಗತ್ತೆ. ನಾನು ಹುಟ್ಟಿದ ಇದ್ದಂಗಿಂದನೂ ಒಂಥರ ಹಠಮಾರಿನೇ, ತಲೆ ಹೊಡ್ಕೊಂಡ್ಬಿಡ್ತಿದ್ದಂತೆ. ನನ್ನ ತಾಯಿ ಹೇಳ್ತಾರೆ, ನನ್ಗೆ ಬೇಕಾಗಿದ್ದು ಸಿಗ್ಲಿಲ್ಲ ಅಂದ್ರೆ ಎಲ್ಲೋ ಒಂಥರ ಹಠಮಾರಿತನ, ಹಠಯೋಗ ಆಗಿದೆ. ಹಠಯೋಗ ಅಂದ್ರೆ ಹಠಯೋಗ ಅಲ್ಲ, ಬಟ್ ಹಠಮಾರಿತನ ಇಲ್ಲೆಲ್ಲ ಆಗ್ಲೇಬೇಕು ಅಂದಾಗ ತುಂಬಾ ಕಾಡಿಬೇಡಿ ಅಂದ್ರೆ ಅವ್ರು ನನಗೂ ಮರ್ಯಾದೆ ಕೊಡ್ತಾ ಇಲ್ವ ಇವನು ಅನ್ನಷ್ಟು, ಇಲ್ಲ ನಾನು ರಾಮನ್ ನೋಡ್ಬೇಕು. ಆವಾಗ ಒಂದು ಆಕಾಶವಾಣಿ ಆಗತ್ತೆ, ಸರಿಯಾದ ಸಮಯಕ್ಕೆ ನಿಂಗೆ ದರ್ಶನ ಆಗತ್ತೆ ಅಂತ. ಅದಾದ್ಮೇಲೆ ಹನುಮಾನ್ಜಿ ಮಹಾರಾಜು ಮಾತಾಡಿದ್ಮೇಲೆ ಮತ್ತೆ ಅದೇ ಚೆಕ್ ಪಾಯಿಂಟ್ ಚೆಕ್ ಲಿಸ್ಟ್, ನಿಮ್ಮನ್ನ ಭೇಟಿ ಮಾಡಿದ್ದೀನಿ ಅಂದ್ರೆ ನಾಳೆ ಅಲ್ಲಿ ಹೋದ್ಮೇಲೆ ಕೇಳ್ತಾರೆ, ಅವರು ಭೇಟಿ ಮಾಡೋ ತರ ನನಗೆ ಆಶೀರ್ವಾದ ಮಾಡಿ. ದೇವತೆಗಳಿಗೆ ಮತ್ತೆ ಋಷಿಗಳಿಗಲ್ಲ, ದೇವತೆಗಳಿಗೆ ಒಂದು ವೀಕ್ನೆಸ್ ಇದೆ. ಅವ್ರ ದರ್ಶನ ಆದ್ಮೇಲೆ ಅವ್ರು ಏನಾದ್ರು ಒಂದು ವರ ಕೊಡ್ಬೇಕು, ನೀವು ತಗೋಬೇಕು. ನೀವು ವರ ಇಲ್ಲ ನಾನೇನು ಇಲ್ಲ ಅಂತಂದ್ರೆ ಅದು ಬಿಡೋದಿಲ್ಲ. ನೀವು ಏನಾದ್ರು ಒಂದು ವರ ಕೇಳ್ಬೇಕು ನಿಮ್ ಬುದ್ಧಿಗೆ ಬಂದಂಗೆ. ಸೊ ಹಂಗೆ ಕೇಳಿದಾಗ ನಿಮ್ಮನ್ನ ಯಾರು ಬೇಕಾದ್ರೂ ದರ್ಶನ ಮಾಡಬಹುದು ಅನ್ನೋದಕ್ಕೆ ನನಗೊಂದು ದೀಕ್ಷೆ ಕೊಡಿ, ಒಂದು ಕ್ರಿಯೆ ಕೊಡಿ ಅಂದಾಗ ಪಂಚಪ್ರಾಣ ಕ್ರಿಯೆ ಅಂತ ಕೊಡ್ತಾರೆ. ಅದಾದ್ಮೇಲೆ ಹಾಗೆ ಅದು ಆಮೇಲೆ ಹೇಗೆ ಅಂತಂದ್ರೆ ಇದಾರೆ ಮತ್ತೆ ಯಾಕೆ ಡಿಸ್ಟರ್ಬ್ ಮಾಡ್ತೀರಿ ಅಂತ ಒಂದು ನಾಲೆಜ್ ಇರುತ್ತೆ, ಯಾವಾಗ ಬೇಕಾದ್ರೂ ಸಿಗ್ತಾರೆ ಅಂತ. ಹಾಗೆ ಆ ಒಂದು ಹನುಮಾನ್ಜಿ ಅದು ದರ್ಶನ ಮಾಡಿದ್ರೆ ಉಂಟು ಅಂತ. ಈಗ ನಮಗೇನಾಗ್ಬಿಟ್ಟಿದೆ, ಸಿನಿಮಾದಲ್ಲಿ ನೋಡಿದ ತಕ್ಷಣನೇ ಅನ್ನಮಯ್ಯ ತರ ಚೇಂಜ್ ಆಗ್ಬಿಡ್ತಾರೆ, ಹಂಗಾಗ್ಬಿಡ್ತಾರೆ ಅಂತ. ಅದು ಆ ಕಾಲಘಟ್ಟದ ತೀವ್ರತೆ. ಅದು ನಮ್ಮಲ್ಲಿ ನಾವು ಆಗ್ತೀವಿ, ಹಾಗಾಗುವ ತೀವ್ರತೆ ಇದ್ರೂ ಕೂಡ ಅವ್ರು ಹೇಳ್ತಾರೆ, ನೀನ್ ಇನ್ನೂ ಸಮಾಜ ಸೇವೆ ಮಾಡ್ಲಿಕ್ಕಿದೆ, ಸ್ವಾರ್ಥಿಯಾಗಿ ಆ ಉನ್ಮತ್ತ ಭಾವದಲ್ಲಿ ಇರೋ ಹಂಗಿಲ್ಲ, ನೀನ್ ಹೇಳ್ಬೇಕು ಅಂತ. ದೆನ್ ಇಟ್ ಬಿಕಮ್ಸ್ ಅ ವೆರಿ ಪ್ರೈವೇಟ್ ಅಫೇರ್. ಆ ಥರದ್ದು ನಾನು ಹೆಮ್ಮೆ ಪಡೋದಂತಲ್ಲ, ಬಹಳಷ್ಟು ಜನ ಈ ಸಾಧನೆಯಲ್ಲಿರೋ ಸಾಧು ಸಜ್ಜನರಿಗೆ ದೇವತೆಗಳ ದರ್ಶನ ಆಗಿದೆ, ಋಷಿಗಳ ದರ್ಶನ ಆಗಿದೆ. ಬಟ್ ಅವರು ತುಂಬಾ ತೀವ್ರವಾಗಿ ತೀರ್ಕೊಂಡಿದ್ದೇ ಇದೆ. ಕೆಲವೊಬ್ರು ಅದನ್ನ ಒಂದು ಅವಾರ್ಡ್ ಅನ್ನೋ ಲೆಕ್ಕಕ್ಕೆ ತೆಗೆದುಕೊಂಡು ಮುಂದೆ ದಾಟ್ಕೊಂಡು ಹೋಗಿರೋದು ಇದೆ. ಅದೇನು ತಲೆಗೆ ಹಾಕೊಂಡಿಲ್ಲ ಅವರು, ಬಟ್ ಅವ್ರು ಇದ್ದಾರೆ ಅನ್ನುವಂಥದ್ದು, ಅವ್ರು ಕಾಯ್ತಾ ಇದ್ದಾರೆ, ಕಾವಲಲ್ಲಿದ್ದಾರೆ ಅನ್ನುವಂಥದ್ದು ಇದೆ. ನನ್ನ ಉದ್ದೇಶ ನನಗೆ ಆದ ಎಲ್ಲ ಅನುಭವಗಳು ಋಷಿಕುಲ ಸಂಸ್ಥಾನದಲ್ಲಿ ಇರೋರು ಎಲ್ಲರಿಗೂ ಆಗಬೇಕು ಅನ್ನೋದು ಒಂದು ಉದ್ದೇಶ. ಬಟ್ ನನಗೆ ಅನಿಸುತ್ತೆ ಆ ತೀವ್ರತೆ, ಆ ಹಠಮಾರಿಯ ತನದ ಆ ಪರಾಕಾಷ್ಠತೆ ಬರೋವರೆಗೂ ಅವ್ರಿಗೆ ಆಗೋದಿಲ್ಲ. ಯಾಕಂದ್ರೆ ನನಗೆ ಅದು ಇತ್ತು, ಬಾಯ್ಲಿಂಗ್ ಪಾಯಿಂಟ್ ಅಂತ ಏನು ಹೇಳ್ತೀವಿ, ಆ ತೀವ್ರತೆ ಏನೂ ಕಾಣಿಸ್ಲಿಲ್ಲ. ಬಟ್ ಹೀಗಾಗಿ ನಾವು ಯಾರನ್ನೂ ಫೋರ್ಸ್ ಮಾಡೋಕ್ಕಾಗಲ್ಲ. ಅಶ್ಯೂರೆನ್ಸ್ ಅಲ್ಲಿದ್ದಾರೆ, ಆ ಅಶ್ಯೂರೆನ್ಸ್ ಸಮಾಧಾನದಲ್ಲಿ ಇರಬಾರ್ದು, ತೀವ್ರತೆಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಅನ್ನೋದು ನನ್ನ ಉದ್ದೇಶ.
ಗುರುಜಿ ಈಗ ಸ್ವಲ್ಪ ಕರ್ಮ ಥಿಯರಿ ಬಗ್ಗೆ ಮಾತಾಡುವ. ಇದು ಪ್ರಾರಬ್ಧ ಕರ್ಮ ಮತ್ತೆ ಸಂಚಿತ ಕರ್ಮ ಅಂದ್ರೆ ಎಂತ, ಇದಕ್ಕೆ ಮತ್ತೆ ಮೋಕ್ಷಕ್ಕೆ ವಾಟ್ ಇಸ್ ದ ಕನೆಕ್ಷನ್, ಡೈರೆಕ್ಟ್ ಕನೆಕ್ಷನ್ ಉಂಟಾ? ಮೋಕ್ಷಕ್ಕೆ ತಿಳ್ಕೊಂಡಿರೋ ಶಬ್ದವನ್ನ ಬಳಸಿ ಹೇಳ್ಬೇಕಂದ್ರೆ ಪಾಂಡಿತ್ಯದ ಜರೂರತ್ ಇದೆ ಅಂತ ಆದ್ರೂ ಅನುಭವದಲ್ಲಿರೋರು ತುಂಬಾ ಸರಳವಾಗಿ ಮೋಕ್ಷವನ್ನು ಅರ್ಥ ಮಾಡ್ಕೊಳಕ್ ಹೇಳ್ತಾರೆ ಮೋಹದ ಕ್ಷಯ ಅಂತ. ಮೋಹ ಅಂದ್ರೆ ಇಲ್ಲಿ ಎರಡು ರೀತಿ ಅರ್ಥ ಆಗುತ್ತೆ. ಒಂದು ಮೋಹ, ಸಂಸ್ಕೃತ ಶಬ್ದದಲ್ಲಿ ಮೋಹದ ಅರ್ಥ ಇಗ್ನೋರೆನ್ಸ್ ಅಂತ. ಕನ್ನಡ ಭಾಷೆಯಲ್ಲಿ ಮೋಹದ ಅಂದ್ರೆ ಬಯಕೆ ಅಂತ, ಆಸೆ ಅಂತ ನೀವೇನ್ ಹೇಳ್ತೀರಿ, ಅದು ವ್ಯಾಮೋಹ ಅಂತೆಲ್ಲ ಹೇಳ್ತೀರಿ. ಅದು ಯಾವಾಗ ಸಾಯತ್ತೆ, ಅದು ಯಾಕೆ ಅಂತಂದ್ರೆ ಅದು ಪ್ರಾಪಂಚಿಕದ ಕಡೆಗೆ, ಮಟೀರಿಯಲಿಸಂ ಕಡೆಗೆ ಎಳ್ಕೊಂಡ್ ಬರುತ್ತೆ ನಮ್ಮ ಮೋಹ ಎಲ್ಲ. ಸೊ ಅದು ಕ್ಷಯವಾದಾಗ ಆ ಒಂದು ಅಟ್ರಾಕ್ಷನ್ ಇಂದ, ಅಟ್ರಾಕ್ಷನ್ ಅಂದ್ರೂ ಅದೇನೆ, ರಿಪಲ್ಷನ್ ಅಂದ್ರೂ ಅದೇನೆ. ಅಟ್ರಾಕ್ಷನ್ ಅಂದ್ರೆ ರಾಗ, ರಿಪಲ್ಷನ್ ಅಂದ್ರೆ ದ್ವೇಷ. ನಾವು ಸಿಕ್ಕಾಕೊಂಡಿರೋದು ಈ ರಾಗ ದ್ವೇಷದಲ್ಲಿನೇ. ಈ ರಾಗ ದ್ವೇಷ ಇಲ್ಲದೆ ಇದ್ದ ಬದುಕನ್ನ ನಾವು ಮುಕ್ತಿ ಅಥವಾ ಮೋಕ್ಷ ಅಂತ ಹೇಳ್ತೀವಿ ನಾವು. ಸೊ ಈ ನನಗೆ ಇದು ಬೇಕು ಅನ್ನೋದು ಇರಬಾರ್ದು, ಇದು ಬೇಡ ಅನ್ನೋದು ಇರಬಾರ್ದು. ಬೇಕು ಬೇಡಗಳ ಇಲ್ಲದ ಸ್ಥಿತಿಯನ್ನ ನಾವು ಮುಕ್ತನ ಸ್ಥಿತಿ ಅಂತ ಹೇಳ್ತೇವೆ. ಸೊ ಅದನ್ನ ಮೋಕ್ಷ ಅಂತ ಹೇಳ್ತೀವಿ. ಅಲ್ಲಿ ನಮ್ಗೆ ಸ್ವರ್ಗನೂ ಅವಶ್ಯಕತೆ ಇಲ್ಲ, ದೇವರಾಗೋ ಅವಶ್ಯಕತೆ ಇಲ್ಲ, ಬ್ರಹ್ಮ ಪದವಿ ಎಲ್ಲ ಬೇಕು ಅನ್ನೋದೆಲ್ಲ ಹೋಗುತ್ತೆ, ಈ ಜನ್ಮ ಬೇಡ ಅನ್ನೋದು ಹೋಗುತ್ತೆ. ಅದು ತುಂಬಾ ತೀಕ್ಷ್ಣವಾದಂತ ಒಂದು ಸಿಂಗಲ್ ಲೈನ್. ಅದನ್ನ ದಾಟ್ಕೊಂಡು ಹೋದವನಿಗೆ ಮೋಕ್ಷ ಅಂತ ಹೇಳ್ತಾರೆ. ಇದು ಒಂದು ಆಂತರಿಕ ಮನಸ್ಥಿತಿ. ಇದು ಹೊರಗಡೆ ನೋಡಿದ್ರೆ ಅದು ನಿಮಗೆ ಕಾಣಿಸೋದಿಲ್ಲ ಅದು, ಬಟ್ ಒಳಗಡೆ ನಮ್ಮ ಕರ್ಮಸ್ಥಾನನೇ ಮನಸ್ಸಿನ ಸ್ಥಾನ ಅಂತ. ಮನಸ್ಸಿನಲ್ಲಿ ಉಂಟಾಗುವಂತಹ ಬೇಕು ಬೇಡಗಳನ್ನ ಅವನು ನಿರ್ಲಿಪ್ತತೆಯಲ್ಲಿ ಇರ್ತಾನೆ. ವ್ಯಾವಹಾರಿಕ ಜೀವನದಲ್ಲಿ ಅವನು ಬೇಕು ಬೇಡಗಳ ಜೊತೆ ಇರ್ತಾನೆ. ಅದನ್ನ ಡಿಫರೆನ್ಶಿಯೇಟ್ ಮಾಡ್ಲಿಕ್ಕೆ ಅವನ ಸ್ಥಿತಿಯಲ್ಲೇ ಇದ್ದು ನೋಡ್ಬೇಕು. ಇಲ್ಲ ಆ ಸಾಧು ಸಂತರಿಗೆ ಮಾತ್ರ ಇನ್ನೊಬ್ಬ ಸಾಧು ಸಂತನ ಸ್ಥಿತಿ ಗೊತ್ತಾಗ್ತದೆ ಅನ್ನುವಂಥದ್ದು. ಸೊ ಬೇಕು ಬೇಡಗಳು, ನಾವೆಲ್ಲ ಇಲ್ಲಿ ಬದುಕ್ತಾ ಇರೋದೇ ಒಂದು ಬೇಕು, ಇರೋದನ್ನ ಬೇಡ ಅಂತ. ನಮ್ ಕಡೆ ಏನಿದೆ ಅದು ಬೇಡ, ಏನ್ ಬೇಕೋ ಅದು ನಮ್ ಕಡೆ ಇಲ್ಲ ಅನ್ನೋ ಹೋರಾಟದಲ್ಲಿ ನಾವು ಕರ್ಮ ಮಾಡ್ತಾ ಇದ್ದೀವಿ. ಸೊ ಕರ್ಮ ಕ್ಷಯ ಆಗ್ಬೇಕು. ಕರ್ಮ ಕ್ಷಯ ಆದ್ರೇನೆ ಮೋಕ್ಷ ಆಗ್ತದೆ. ಎನ್ಲೈಟನ್ಮೆಂಟ್ ಆಗೋದ್ರಿಂದ ಕರ್ಮ ಕ್ಷಯ ಆಗೋದಿಲ್ಲ. ಎನ್ಲೈಟನ್ಮೆಂಟ್ ಆಗೋದ್ರಿಂದ ನೆಕ್ಸ್ಟ್ ನೀವು ಮಾಡ್ಬೇಕಾದ ಕರ್ಮಗಳು ಮಾಡೋದಿಲ್ಲ. ನಿಮ್ ಮನಸ್ಸು ಇನ್ವಾಲ್ವ್ ಆಗೋದಿಲ್ಲ. ಕರ್ಮ ಮಾಡ್ಬೇಕಂದ್ರೆ ಮೈಂಡ್ ಇನ್ವಾಲ್ವ್ ಆಗ್ಬೇಕು, ಅದು ಮನೋಕ್ಷೇತ್ರ ಅದು. ಸೊ ಎನ್ಲೈಟನ್ಮೆಂಟ್ ಆದ್ಮೇಲೆ ನೀವು ಕರ್ಮ ಮಾಡೋದಿಲ್ಲ, ಹಳೆ ಕರ್ಮಗಳೆಲ್ಲ ಬರುತ್ತೆ, ಅದನ್ನೆಲ್ಲ ನಾನ್ ರಿಯಾಕ್ಟ್ ಮಾಡದೆ ಡಿಸಾಲ್ವ್ ಮಾಡ್ತೀರಿ. ಅದು ಎನ್ಲೈಟನ್ಮೆಂಟ್, ಆತ್ಮ ಸಾಕ್ಷಾತ್ಕಾರ. ಅದು ಒಂದು ಸ್ಥಿತಿ. ಅದು ಇದಾದ ಮೇಲೆ ಆತ್ಮ ಸಾಕ್ಷಾತ್ಕಾರ ಅಂತ ಗೊತ್ತಾದ್ಮೇಲೆ ದೇಹ ಮನಸ್ಸಿನ ನಡುವಿನ ಅದು ಒಂದು ಕೇವಲ ಒಂದು ಪಾತ್ರತೆ ಅಷ್ಟೇನೆ, ಇನ್ವಾಲ್ವ್ಮೆಂಟ್ ಇರುವುದಿಲ್ಲ ಅಂತ. ಮೈಂಡ್ ಬಿಕಮ್ಸ್ ದಿ ಕಾಮನ್ ಮೈಂಡ್. ಫಾರ್ ಅದರ್ಸ್ ಮೈಂಡ್ ಈಸ್ ವೆರಿ ಸ್ಪೆಷಲ್ ಮೈಂಡ್. ಫಾರ್ ಎನ್ಲೈಟೆಂಡ್ ಬೀಯಿಂಗ್ ಎನ್ಲೈಟನ್ಮೆಂಟ್ ಇರುತ್ತೆ, ಕಾಮನ್ ಮೈಂಡ್ ಇರುತ್ತೆ ಟು ಆಪರೇಟ್ ಇನ್ ದ ವರ್ಲ್ಡ್. ಬಟ್ ಕಾಮನ್ ಮ್ಯಾನ್ಗೆ ಅವನು ವಿಶೇಷವಾದ ಮನಸ್ಸಿರುತ್ತೆ, ಕಾಡುವಂತ ಮನಸ್ಸು, ಬೇಕಾದಂತ ಮನಸ್ಸು, ಆಸೆ ಮನಸ್ಸು, ದುಃಖದ ಮನಸ್ಸು. ಆ ಮನಸ್ಸಿನ ಹೋರಾಟದಲ್ಲಿ ಇರ್ತಾನೆ. ಹೀಗಾಗಿ ಕರ್ಮದಿಂದ ಕರ್ಮ ಮಾಡ್ತಾ ಇರ್ತಾನೆ. ಸಾಕ್ಷಾತ್ಕಾರ ಆದವನು ಕರ್ಮ ಮಾಡೋದಿಲ್ಲ, ಕರ್ಮಕ್ಷಯ ಆಗ್ತಾ ಬರುತ್ತೆ. ಪೂರ್ಣ ಕರ್ಮಕ್ಷಯ ಆದ್ಮೇಲೆನೆ ಅವನಿಗೆ ಜೀವನ್ ಮುಕ್ತಿ ಅನ್ನೋದು ಸಿಗುತ್ತೆ, ಮೋಕ್ಷ ಅನ್ನೋದು ಸಿಗುತ್ತೆ. ಅಲ್ಲಿವರೆಗೂ ಮೋಕ್ಷ ಇರುವುದಿಲ್ಲ ಅವನಿಗೆ. ಬುದ್ಧನಿಗೆ 35ನೇ ವಯಸ್ಸಿಗೆ ಎನ್ಲೈಟನ್ಮೆಂಟ್ ಆದ್ರೂ ಕೂಡ ಅವನು 80 ವರ್ಷದವರೆಗೂ ಇದ್ದ. ಯಾಕೆಂದ್ರೆ ಅವನ ಪ್ರಾರಬ್ಧ ಕರ್ಮ ಇದ್ದೇ ಇರ್ತದೆ. ಅವನ ಸಂಚಿತ ಕರ್ಮ, ಸಂಚಿತ ಅಂದ್ರೆ ಹಿಂದೆ ಕೂಡಿಟ್ಟಿದ್ದು, ಅದು ಡಿಸಾಲ್ವ್ ಆಗತ್ತೆ. ಹಳೇದು ಡಿಸಾಲ್ವ್ ಆಗ್ತಾ ಆಗಾಮಿ ಕರ್ಮ ಅಂತ ಇದೆ, ಮುಂಬರುವ ಕರ್ಮಗಳು ಕೂಡ ಡಿಸಾಲ್ವ್ ಆಗತ್ತೆ. ಪ್ರಾರಬ್ಧ ಶರೀರ ಇರುವವರೆಗೂ ಇರುತ್ತೆ ಅಷ್ಟೇನೆ. ಅದಕ್ಕೇನು ನಾವು ಅದನ್ನ ಹಾಳು ಮಾಡೋದಿಲ್ಲ, ಅದು ನೈಸರ್ಗಿಕ. ತನ್ನಷ್ಟಕ್ಕೆ ತಾನೇ ಬಿಟ್ಟು ಹೋಗೋರ್ಗು ಬಿಟ್ಟ ಮೇಲೆನೆ ನಾವು ಎಂಟಿ ಆಗುವಂತ ಪ್ರೋಸೆಸ್. ಗುರುಜಿ, ಇದು ಸ್ವಲ್ಪ ಇಂಟೆನ್ಸಿವ್ ಕ್ವೆಶ್ಚನ್. ಕರ್ಮನ್ ಹೇಗೆ ಡಿಸಾಲ್ವ್ ಮಾಡ್ತಾರೆ ಅಂದ್ರೆ ಯೋಗೀಸ್ ಅಂದ್ರೆ ತುಂಬಾ ಜನ ಗೋರೀಸ್ ಹೇಳ್ತಾರೆ, ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾರೆ, ಚಿತ್ತ ಕ್ಲಿಯರ್ ಮಾಡ್ಕೊಂಡ್ ಬರ್ತಾರೆ. ಸೊ ಹೇಗೆ ಡಿಸಲ್ಯೂಷನ್ ಮಾಡಿ ವೆರಿ ಕರ್ಮ ಹೇಗ್ ಉಂಟಾಗತ್ತೆ ಅಂತ ಗೊತ್ತಾದ್ರೆ ಕರ್ಮ ಹೇಗ್ ಮಾಡಬಾರ್ದು, ಹೇಗ್ ಉಂಟಾಗಲ್ಲ ಅಂತ ತಿಳ್ಕೊಳ್ಳೋದು ಸುಲಭ. ಕರ್ಮ ಉಂಟಾಗೋದೇ ಮನಸ್ಸು ಸಕ್ರಿಯವಾದಾಗ. ಮನಸ್ಸು ಯಾಕೆ ಸಕ್ರಿಯ ಆಗತ್ತೆ? ಮನಸ್ಸಿಗೆ ಒಂದು ಬಯಕೆ ಇದೆ, ಒಂದು ಆಸೆ ಇದೆ. ಮನಸ್ಸು ಯಾವಾಗ್ಲೂ ಕ್ರಿಯಾತ್ಮಕವಾಗಿರುತ್ತೆ, ಜೀವನ ಯಾವಾಗ್ಲೂ ಕ್ರಿಯಾತ್ಮಕ. ಲೈಫ್ ಇಸ್ ಹ್ಯಾಪನಿಂಗ್. ಸೊ ಮನಸ್ಸು ಈಸ್ ಆಲ್ಸೋ ಆಲ್ ದ ಟೈಮ್ ರನ್ನಿಂಗ್ ಅರೌಂಡ್. ಸೊ ಮನಸ್ಸು ತನ್ನ ಹ್ಯಾಕ್ ಜೀವಂತವಾಗಿದೆ ಅಂತಂದ್ರೆ ಒಂದನ್ನ ಬಯಸತ್ತೆ, ಒಂದು ಬೇಡ ಅನ್ನತ್ತೆ, ಒಂದು ಬಯಕೆ, ಒಂದು ಬೇಡ. ಈ ಕ್ರಿಯೆಯಲ್ಲಿ ಹೆಚ್ಚಿರುತ್ತೆ. ನಿಮ್ಮ ಇಡೀ ಜೀವನನ ಸ್ಟಡಿ ಮಾಡ್ತಾ ಹೋದ್ರೆ ಕೆಲವೊಂದು ಬೇಕು, ಕೆಲವೊಂದು ಬೇಡ. ಈ ಬೇಕು ಬೇಡಗಳ ಮಧ್ಯೆ ಮಾಡುವಂತ ಎಲ್ಲಾ ಕ್ರಿಯೆಗಳು ಕರ್ಮವಾಗ್ತವೆ. ಸೊ ಈ ಯೋಗಿ ಅದನ್ನ ಏನ್ ಮಾಡ್ತಾನೆ, ಆ ಬೇಕುಗಳನ್ನು ಡ್ರಾಪ್ ಮಾಡ್ತಾನೆ, ಬೇಡಗಳನ್ನು ಕೂಡ ಅವ್ನು ರಿಯಾಕ್ಟ್ ಮಾಡೋದಿಲ್ಲ.
ಬೇಡಗಳು ಬಿಟ್ಟು ಹೋಗ್ಲಿ, ಬೇಕುಗಳು ಬರದೇ ಇರಲಿ, ನನ್ನ ಪಾಡಿಗೆ ನಾನು ಇರ್ತೇನೆ ಅಂತ ಅವನೇನ್ ಮಾಡ್ತಾನೆ, ಕರ್ಮಸ್ಥಾನ ಯಾವುದು ಅಂದ್ರೆ ಮನಸ್ಸು. ಅವನು ಮನಸ್ಸನ್ನ ಬಳಸ್ಕೊಳ್ಳೋದನ್ನ ನಿಲ್ಲಿಸ್ಬಿಡ್ತಾನೆ. ಸೊ ನಾವೆಲ್ಲ ಮನ ಅವಲಂಬಿತ ಜನರು. ನಾವ್ ಅನ್ಕೊಳ್ತೀವಿ ಊಟ ನಾನು ಮಾಡ್ತಾ ಇದ್ದೆ, ದೇಹ ಊಟ ಮಾಡ್ತೇನೆ, ನಾನು ಊಟ ಮಾಡ್ತಾ ಇಲ್ಲ, ನಿಮ್ ಮನಸ್ಸು ಊಟ ಮಾಡ್ತಾ ಇದೆ ಅಂತ. ಕಣ್ಣಿನ ಮೂಲಕ, ಕಿವಿಯ ಮೂಲಕ ಊಟವನ್ನ ಮಾಡ್ತಾ ಇದೆ. ನೀವು ಜೀವನ ಮಾಡ್ತಿಲ್ಲ. ಮನುಷ್ಯ ಅಂತಂದ್ರೆ ಮನಸ್ಸು ಇಲ್ಲವಲ್ಲವನು ಅಂತ. ನೀವು ಮನಸ್ಸಿನಿಂದಾನೇ ಬದುಕ್ತಾ ಇದ್ದೀರಿ, ಮನಸ್ಸಿಲ್ದೆ ಏನು ಬದುಕ್ತಾ ಇಲ್ಲ. ಸೊ ಪ್ರಪಂಚ ಮನಸ್ಸಿಂದ ನಡೀತಾ ಇರೋದ್ರಿಂದ ಕರ್ಮವು ಮನಸ್ಸಿನಿಂದ ಉಂಟಾಗುತ್ತೆ. ಅವನ್ ಮನಸ್ಸನ್ನ ಬಳಸ್ಕೊಳ್ಳಲ್ಲ. ಅವನ್ ಮನಸ್ಸಿನ ಮೇಲೆ ಉಪಾಧಿ, ಅಲ್ಲಿ ಮನಸ್ಸಿನ ಮೇಲೆ ಹೋಗಿ ಕುತ್ಕೊಂಡಿರ್ತಾನೆ. ಯೋಗಿ ಹಾಗೆ ಕರ್ಮ ಬಿಡಿಸ್ತಾನೆ ಅಂದ್ರೆ ಕರ್ಮದಿಂದ ಉಂಟಾಗುವಂತ ಕಾನ್ಸಿಕ್ವೆನ್ಸಸ್ ಅನ್ನ ಕಡಿಮೆ ಮಾಡ್ತಾ ಬರ್ತಾನೆ. ಸೊ ನಾನೀಗ ಬಟ್ಟೆ ವ್ಯಾಪಾರ ಮಾಡ್ತೀನಿ, ಅದು ಒಂದು ಕರ್ಮ. ಬಟ್ಟೆ ವ್ಯಾಪಾರ ಸುಮ್ಮನೆ ಆಗುದಿಲ್ಲ, ಅದಕ್ಕೆ 108 ವಿಚಾರಗಳು ಕನೆಕ್ಟ್ ಆಗಿರುತ್ತೆ, ಅಲ್ಲಿ ಕ್ರಿಯೆಗಳು ನಡೆಯುತ್ತೆ. ಆ ಕ್ರಿಯೆಯಿಂದ ಕಾನ್ಸಿಕ್ವೆನ್ಸಸ್ ಬರೋದಕ್ಕೆ ಕಾರಣ ಪರಿಣಾಮ. ಸೊ ಅವನೇನ್ ಮಾಡ್ತಾನೆ, ತನ್ನ ಜೀವನನ ಮಿನಿಮಲಿಸ್ಟಿಕ್ ಆಗಿ, ಶರೀರ ಇರುವಿಕೆಗೆ ಎಷ್ಟು ಬೇಕೋ ತನ್ನ ಜೀವನನ ಅವನು ಮಿನಿಮಲಿಸ್ಟಿಕ್ ಆಗಿ ಮಾಡ್ಕೊಳ್ತಾನೆ. ಹೀಗಾಗಿ ಕರ್ಮನೇ ಇರುವುದಿಲ್ಲ. ಈಗ ನೋಡಿ, ನೀವು IAS ಮಾಡ್ಲಿಕ್ಕೆ ಹೊರಟಿದ್ದೀರಿ. IAS ಆಯ್ತ ತಕ್ಷಣ ಏನಾಗ್ತದೆ, ಒಂದು ಕರ್ಮ ಕ್ಲಿಯರ್ ಆಯ್ತಪ್ಪ. IAS ಆಗಿದ್ದು, IAS ಹೊರಗಿಂದ ಒಂದು ಕರ್ಮ ಕ್ಲಿಯರ್ ಆಯ್ತು. IAS ಆದ್ಮೇಲೆ ಆಯುಷ್ಯ ಹೋಗೋವರೆಗೂ ಎಷ್ಟು ಆಯಾಸ ಪಡಬೇಕು ಆ ಪೋಸ್ಟ್ ಅಲ್ಲಿ ಹೊಸ ಹೊಸ ಕರ್ಮಗಳು ಉಂಟಾಗುತ್ತೆ. ಅದು ನಿಮ್ಮ ಚಾಯ್ಸ್ ಅಲ್ಲಿ ಇರುವುದಿಲ್ಲ. ಸೊ ಹಾಗೆ ನಾವು ಅನ್ಕೊಳ್ತೇವೆ, ನಾನು ಇದನ್ನ ಮಾಡೋದ್ರಿಂದ ನನ್ನ ಈ ಕರ್ಮವನ್ನ ಕ್ಷಯಿಸ್ತೀನಿ. ಇಲ್ಲ, ಅದು ಮಾಡೋದ್ರಿಂದ ಅದರಿಂದ ಉಂಟಾಗುವ 10 ಕರ್ಮಗಳನ್ನ ಬಗ್ಗೆ ನಮಗೆ ಗಮನ ಇರಬೇಕು. ದೆನ್ ನೀವು ಚೂಸ್ ಮಾಡುವ ಕ್ರಿಯೆ ಮೇಲೆ ನಿಮಗೆ ಅರಿವು ಉಂಟಾಗುತ್ತೆ. ಈ ಕ್ರಿಯೆಯಿಂದ ಏನೆಲ್ಲ ಕರ್ಮಗಳು ಉಂಟಾಗುತ್ತೆ, ಆ ಚೈನ್ ಸೈಕಲ್ನ ನಾವು ರಿಯಾಕ್ಷನ್ಸ್ ನ ಕಟ್ ಮಾಡ್ತಾ ಬರ್ತೇವೆ. ಸೊ ನನ್ನ ಕೆಲಸ, ನಾನು ಹೋಗೋದು ತರಕಾರಿ ತರಬೇಕು. ಎಷ್ಟು ಜನ ತರಕಾರಿ ತರಕ್ ಹೋಗಿ ತರಕಾರಿ ತಗೊಂಡ್ಬರ್ತಾರೆ, ಇನ್ನೇನೋ ಬೇಡವಾಗಿದ್ದೆಲ್ಲ ತಗೊಂಡ್ಬರ್ತಾರೆ. ಸೊ ಹೀಗಾಗಿ ನನ್ನ ಅನ್ಕಂಟ್ರೋಲ್ಡ್ ಮೈಂಡ್ ಸೆಟ್ ಇಂದ ಮಾಡುವಂಥದ್ದು ಎಲ್ಲವೂ ಕೂಡ ಕರ್ಮ ಉಂಟಾಗ್ತದೆ. ಯೋಗಿಗೆ ಅರಿವಿರುತ್ತದೆ ಅಂತ. ಸೊ ಹಾಗೆ ನಾವು ಶೃಂಗೇರಿ ಸಿಗದೇ ಇದ್ದಿದ್ರೆ ಉಡುಪಿ ಸಿಗ್ತಾ ಇರ್ಲಿಲ್ಲ ಅಂತ. ಈಗ ನೀವು ನೋಡಿ, ನನ್ನನ್ನ ಭೇಟಿ ಮಾಡೋದ್ರ ಹಿಂದೆ ನೀವು ಚೈನ್ ರಿಯಾಕ್ಷನ್ ಹೋದ್ರೆ ಅಖಿಲ್ರ ನಿಮ್ ಪರಿಚಯ ಆದ್ರೆ ಮಾತ್ರ ನಿಮ್ಮ ಲೈಫಲ್ಲಿ ಅಖಿಲ್ ಅವ್ರು ಬರ್ಲಿಲ್ಲ ಅಂತಂದಿದ್ರೆ ಈ ಇಂಟರ್ವ್ಯೂ ನಡೀತಾನೆ ಇರ್ಲಿಲ್ಲ. ಸೊ ಪ್ರತಿ ಆ ಚೈನ್ ಲಿಂಕ್ ನಾವು ಗಮನಿಸ್ಬೇಕು. ಈಗ ಒಬ್ಬರನ್ನ ಭೇಟಿ ಮಾಡಿದ ತಕ್ಷಣ ಪಾಸಿಬಲ್ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ. ಯೋಗಿಗೆ ಅವನಿಗೆ ಅರಿವಿರುತ್ತೆ, ನಾನು ಇದನ್ನ ಮಾಡಿದ್ರೆ ಇದೆಲ್ಲ ಓಪನ್ ಅಪ್ ಆಗುತ್ತೆ. ಸೊ ಹಿ ವಿಲ್ ಚೂಸ್ ಮಿನಿಮಲಿಸ್ಟಿಕ್ ಚೈನ್ ರಿಯಾಕ್ಷನ್ಸ್. So he'll minimize his desires also. Absolutely. Or if someone has a desire and they think that they should move towards Adhyatma, or they want to like reduce the desires, can they like cut it off? Suppose they have a very intrinsic desire anta ankolva. Maybe someone wants to become a doctor, but in the middle things change and they realize that the only purpose of life is moving towards moksha. So can they cut that desire off? Maybe that desire is from past life. ಅವೇರ್ನೆಸ್ ಬರ್ತಿದ್ದಂಗೆನೆ ತನ್ನ ಜೀವನದ ಉದ್ದೇಶದ ಮೇಲೆ ಅರಿವು ಬರ್ತಾ ಇದ್ದ ಹಾಗೆ ತನ್ನ ಆಸೆ ಹಿಂದೆ ಅವನಿಗೆ ಜ್ಞಾನ ಬಂದ್ರೆ, ಆಸೆ ಯಾಕೆ ಬರ್ಬೇಕು, ಡಾಕ್ಟರ್ ಯಾಕೆ ಆಗ್ಬೇಕು? ಸಾಮಾನ್ಯವಾಗಿ ಯಾರೋ ಡಾಕ್ಟರ್ ಆಗ್ಬೇಕು ಅಂತಂದ್ರೆ ನಾನು ದುಡ್ಡು ದುಡಿಬೇಕು, ಹೆಸರು ಮಾಡ್ಬೇಕು, ದುಡ್ಡು ದುಡಿಬೇಕು. ಅದ್ರ ಹಿಂದೆ ಮನಸ್ಸೊಂದು ಲೇಹ ತುಂಬುತ್ತೆ, ಜನಸೇವೆ ಮಾಡ್ಬೇಕು. ಯಾವ ಡಾಕ್ಟರ್ ಜನಸೇವೆ ಮಾಡ್ತಾ ಇಲ್ಲ. ಸೊ ಆಯ್ತಾ. ಸೊ ಡಾಕ್ಟರ್ ಹಿಂದೆ ಇರುವಂತದ್ದು ದುಡಿಮೆ ಯಾಕೆ ಮಾಡ್ಬೇಕು? ನಾನು ದುಡ್ಡಿದ್ರೆ ನಾನು ಚೆನ್ನಾಗಿರ್ತೀನಿ, ನಾನು ಒಳ್ಳೆ ಹುಡುಗಿನ ಮದುವೆ ಆಗ್ತೀನಿ, ಮಕ್ಕಳಾಗತ್ತೆ, ಎಲ್ಲ ಯಾಕೆ ಮಾಡಬೇಕು ಅಂತ ಎಲ್ಲಾ ಪ್ರಶ್ನೆನ ಕರೆಕ್ಟಾಗಿ ಇನ್ವೆಸ್ಟಿಗೇಟ್ ಮಾಡಿದ್ರೆ ನಾನು ಸುಖವಾಗಿರ್ಬೇಕು ಅನ್ನೋದಕ್ಕೆ ಬರುತ್ತೆ. ಬೇರೆ ಡಾಕ್ಟರ್ ಅಂತಲ್ಲ, ನೀವು ವ್ಯಾಪಾರ ಮಾಡೋದ್ರಿಂದ ಹಿಡ್ಕೊಂಡು ಮದುವೆ, ಮಕ್ಕಳು, ನೀವು ಇಂಜಿನಿಯರ್ ಆಗ್ಬೇಕು, ಸಾಫ್ಟ್ವೇರ್ ಇಂಜಿನಿಯರ್, ನೀವು ಏನೇ IAS ಆಗ್ಬೇಕು, ಎಲ್ಲಾದ್ರೂ ಹಿಂದಿನ ಪ್ರೇರಣೆ ನಾನು ಸುಖವಾಗಿರ್ಬೇಕು ಅನ್ನೋದೇ. ಯಾವಾತನಿಗೆ ಇದ್ರ ಹಿಂದೆ ಬರೋ ಕಾನ್ಸಿಕ್ವೆನ್ಸಸ್ ಅಲ್ಲಿ ನಂಗೆ ಸುಖ ಸಿಗೋದಿಲ್ಲಪ್ಪ, ಅಫ್ಕೋರ್ಸ್ ಸಿಗುತ್ತೆ, ಬಟ್ ಅದ್ರ ಹಿಂದೆ ಕಾನ್ಸಿಕ್ವೆನ್ಸಸ್ ಇದೆ, ಅದು ಇಲ್ಲದೇನೆ ಸುಖವನ್ನ ಅನುಭವಿಸ್ಬೋದು ಅನ್ನೋ ದಾರಿ ಬಂದ್ರೆ ಅವ್ನಿಗೆ ಸುಖ ಅಂದ್ರೆ ಏನಂತ ಅರ್ಥ ಆದ್ರೆ ಅವನು ಇಷ್ಟೆಲ್ಲ ಮಾಡುವ ಅವಶ್ಯಕತೆ ಇಲ್ಲ. ಸೊ ದೆನ್ ಈ ಕ್ಯಾನ್ ಕಟ್ ಥ್ರೂ. ಅವನ ಆಸೆ ಮೇಲೆ ಅವನಿಗೆ ಅರಿವಿರಬೇಕು ಅಂತ.